ಹಿಂಗೆ ಒಂದು ವಿಷಯವನ್ನು ನಾನು ತುಂಬಾ ದಿನದಿಂದೇನೆ ಒಂದು ಕೇಳಲ್ಪಟ್ಟಿದ್ದೆ ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ಸ್ಗಳಿಂದ. ಅದೇನು ಅಂತಂದ್ರೆ, ಸರ್ ಕೆಲವೊಂದು ಕಡೆ ಅರಣ್ಯ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀವಿ ಅಂತೇಳಿ ಆಲ್ರೆಡಿ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದಾರಂತೆ. ಸೊ ನಮ್ಮೂರಲ್ಲಿ ಕೂಡ ಒಂದಿಷ್ಟು ಜನ ಹಣ ಕೊಟ್ಬಿಟ್ಟು ಈ ತರ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಅದೆಲ್ಲ ಸುಳ್ಳು ಅಂತ ನಾನು ಹೇಳಿದ್ದಕ್ಕೆ, ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಹೊಟ್ಟೆ ಕಿಚ್ಚಿಗೆ ನೀನ್ ಹಿಂಗ್ ಹೇಳ್ತಿದೀಯಾ ಅಂತೇಳಿ ನಮ್ಮ ಮೇಲೂ ಕೂಡ ಈ ತರ ಮಾತಾಡ್ತಾರೆ ಸರ್. ಬಟ್ ಹೆಂಗ್ ಹೇಳೋದು ಇವ್ರಿಗೆ ಅಂತೆಲ್ಲ ಹೇಳಿದ್ರು ಒಬ್ಬ ಅಭ್ಯರ್ಥಿ ನನಗೆ. ಸೊ ಆಗ ನಾನು ಕೂಡ ಇದ್ರ ಬಗ್ಗೆ ವಿಚಾರಿಸಿದಾಗ ಈ ರೀತಿ ಎಲ್ಲಿ ನಡೀತಾ ಇದೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ನಿನ್ನೆ ನೋಡಿ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಮತ್ತು ಅರಣ್ಯ ಇಲಾಖೆಯಿಂದ ದಾಳಿನ ನಡೆಸಿ ಆಲ್ರೆಡಿ ಆರೋಪಿಗಳನ್ನ ಪತ್ತೆ ಮಾಡಿದ್ದಾರೆ. ಅದೆಲ್ಲಿ ಅಂತಂದ್ರೆ ಇಲ್ಲಿ ನಮ್ಮ ತುಮಕೂರಲ್ಲಿ. ಸೊ ಒಂದು ತುಮಕೂರಲ್ಲಿ ಏನ್ ಮಾಡಿದ್ದಾರೆ, ಒಂದು ತೋಟದ ಮನೆಯನ್ನ ಬಾಡಿಗೆ ಪಡೆದ್ಬಿಟ್ಟು ಒಂದಿಷ್ಟು ಜನ ಆ ಮನೆಯನ್ನ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಕಟ್ಟಡದ ರೀತಿ ರೆಡಿ ಮಾಡಿ ಎಲ್ಲ ಬೋರ್ಡ್ ಹಾಕಿ ಫೇಕ್ ಸಿಗ್ನೇಚರ್ ಸೀಲ್ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿಸಿ ಈ ಕಡೆ ಉತ್ತರ ಕರ್ನಾಟಕ ಬೆಳಗಾವಿ ಮತ್ತು ಬೇರೆ ಬೇರೆ ಭಾಗದ ಒಂದಿಷ್ಟು ಹುಡುಗರನ್ನ ನಿಮ್ಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ, ಸೊ ಅದಕ್ಕೆ ಟ್ರೈನಿಂಗ್ ಇರುತ್ತೆ ಬಿಫೋರ್ ಆಗಿ ಅಂತೇಳಿ ನಾನು ಬುಕ್ಸ್ ಕೊಟ್ಟು ಕರ್ಕೊಂಬಂದು ಒಂದು ಹತ್ತತ್ರ ಸರಿಸುಮಾರು 30ರಿಂದ 40 ಜನ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ. ಬಟ್ ಅಲ್ಲಿ ಇದ್ದಂಥವ್ರು ಸದ್ಯಕ್ಕೆ ಒಂದು 15 ಜನ ಈಗ ಸಿಕ್ಕಿರುವಂಥದ್ದು. ಸೊ ಅವರಿಂದ ಸರಿಸುಮಾರು ಒಬ್ಬೊಬ್ಬರಿಂದ 3ರಿಂದ 4 ಲಕ್ಷ ರೂಪಾಯಿ ಹಣ ಪಡ್ಕೊಂಡಿದ್ದಾರಂತ. ಈ ರೀತಿ ಮಾಡಿಬಿಟ್ಟು ನಿಮಗೆ ನೌಕರಿ ಕೊಡಿಸ್ತೀವಿ ಅಂತ ಕರ್ಕೊಂಬಂದು ಅಲ್ಲಿ ಊಟ ಎಲ್ಲ ಕೊಟ್ಟು ಬೆಡ್ಗಳು ಹಾಕಿ ಅವ್ರಿಗೆ ಇರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದು ಬಾಡಿಗೆ ಕೊಟ್ಟಂತ ಮಾಲೀಕರಿಗೆ, ಏನು ತೋಟದ ಮನೆ ಕೊಟ್ಟಿದ್ರಲ್ಲ ಅವ್ರಿಗೆ ಯಾಕೋ ಅನುಮಾನ ಬಂದು ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದ ಮೇಲೆ ಈಗ ಅದು ಬಯಲಿಗೆ ಬಂದಿದೆ ನೋಡಿ. ಇನ್ ಕೇಸ್ ಅದು ಏನಾದರೂ ಬಯಲಿಗೆ ಬಂದಿರಲಿಲ್ಲ, ತೋಟದ ಮಾಲೀಕರು ನೀವು ಏನಾದರೂ ಒಂದಿಷ್ಟು ದುಡ್ಡು ಕೊಟ್ಟು ಆಮಿಷಕ್ಕೆ ಒಳಗಾಗಿಸಿ ಇನ್ನೂ ಮುಂದುವರಿಸಿದ್ರೆ ಇನ್ನೂ ಅದೆಷ್ಟು ಜನರ ಬಾಳ ನೀವು ಹಾಳು ಮಾಡ್ತಿದ್ರೆ ಹೇಳಿ. ಸೊ ಅದಕ್ಕೆ ಹೇಳೋದು, ದಯವಿಟ್ಟು ಇವತ್ತು ಸರ್ಕಾರಿ ನೌಕರಿ ಅನ್ನೋದು ಅವಶ್ಯಕತೆ ಇದೆ ನಿಜ. ಹಂಗಂತ ಇಂಥ ಹೋಲಿಸ್ನ ಮಕ್ಕಳಿಗೆ ಹೋಗಿ ದುಡ್ಡು ಕೊಟ್ಟು ಈ ರೀತಿ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಡಿ ಆಯ್ತಾ. ಯಾರು ನೇಮಕಾತಿಗಳನ್ನ ಅಧಿಕೃತವಾಗಿ ಸರ್ಕಾರರು ಅಥವಾ ಇಲಾಖೆಗಳು ಸಂಬಂಧಪಟ್ಟವ್ರು ನೋಟಿಫಿಕೇಶನ್ ಮಾಡಿದ್ರೇ ಇವತ್ತು ಎಕ್ಸಾಮ್ ಆಗೋದು, ಆ ನೇಮಕಾತಿ ನಡೆಯೋದು ಕಷ್ಟ ಆಗಿದೆ. ಅಂಥದ್ರಲ್ಲಿ ಇವ್ರು ಯಾರೋ ಕರ್ಕೊಂಡೋಗಿ ನಿಮ್ಗೆ 3 ಲಕ್ಷ ಕೊಟ್ಟ ತಕ್ಷಣ ಕೆಲಸ ಕೊಡಿಸ್ತೀನಿ ಅಂದ್ರೆ ಹೆಂಗ್ ನಂಬ್ತೀರಾ ಅಂತ. ಈ ಹಿಂದೆ ನಮ್ಮ ಊರಲ್ಲೂ ಕೂಡ ಬಹಳಷ್ಟು ಘಟನೆ ನಡೆದಿವೆ ರಾಯಚೂರಲ್ಲಿ. KPSC ಮೆಂಬರ್ಗಳ ಹೆಸರು ಹೇಳ್ಕೊಂಡು ಈ ಪೊಲೀಸ್ ಇಲಾಖೆ ಅವರು ಪರಿಚಯ ಇರೋನಿಗೆ MLAಗಳು ಗೊತ್ತು, MP ಗೊತ್ತು, ಮಿನಿಸ್ಟರ್ ಗೊತ್ತು ಅಂತ ಹೇಳಿ ಪೇಪರ್ ಅಂಗಡಿಯವನೊಬ್ಬನ 50 ಲಕ್ಷ ಇಸ್ಕೊಂಡು ಒಬ್ಬನಿಗೆ PSI ಮಾಡಿಸ್ತೀನಿ ಅಂತ ಹೊಡೋಗಿದ್ದ ಪುಣೆಗೆ. ಸೊ ಆಮೇಲೆ ಅದನ್ನ ಪತ್ತೆ ಹಚ್ಚಿ ಕರ್ಕೊಂಬಂದ್ರು. ಇವತ್ತಿಗೂ ಇನ್ನೂ ದುಡ್ಡು ರಿಕವರಿ ಆಗಿಲ್ಲ. ಸೊ ಹಿಂಗಿದೆ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಯಾರಾದರೂ ನಿಮಗೆ ಕೆಲಸ ಕೊಡಿಸ್ತೀನಿ, ಇದು ಖಾಸಗಿನೋ ಸರ್ಕಾರಿನೋ ಎಲ್ಲೋ ಅಲ್ಲಿ ಕೊಡಿಸ್ತೀನಿ ಇನ್ಫ್ಲುಯೆನ್ಸ್ ಇದೆ ಅಂತೆಲ್ಲ ಹೇಳಿದಾಗ ದಯವಿಟ್ಟು ನಂಬಬೇಡಿ. ತುಂಬಾ ವೆರಿಫೈ ಮಾಡಿ. ಇವತ್ತು ನಕಲಿ ಸೀಲ್ಗಳು, ನಕಲಿ ಸಹಿ, ನಕಲಿ ಆರ್ಡರ್ ಕಾಪಿ ಕೂಡ ರೆಡಿ ಮಾಡ್ತಾರೆ, ಫೇಕ್ ಆರ್ಡರ್ ಕಾಪಿ ಕೂಡ ಕಳಿಸ್ಕೊಡ್ತಾರೆ ನಿಮಗೆ. ಇಂಥ ಎಲ್ಲ ಜಾಲಗಳು ರಾಜ್ಯದ ತುಂಬೆಲ್ಲ ಹರಡ್ಕೊಂಡಿದೆ. ಎಸ್ಪೆಷಲಿ ವಿಜಯಪುರ, ಬೆಳಗಾವಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಅತಿ ಹೆಚ್ಚಿದೆ. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರೇ ಆಗಲಿ, ಅದು ಹೆಂಗಾಗ್ಬಿಟ್ಟಿರುತ್ತೆ ಅಂತ ಹೇಳ್ತೀನಿ ಕೇಳಿ. ನಾನು ಕೆಲವರು ಓದಿರ್ತಾರೆ ತುಂಬ 4-5 ವರ್ಷ, ಹತಾಶೆಗೊಳಗಾಗಿರ್ತಾರೆ. ಅಂಥ ಟೈಮ್ನಲ್ಲಿ ಅವ್ರ ತಂದೆ ತಾಯಿ ಎಲ್ಲ ಹೇಳ್ಕೊಂತಿರ್ತಾರೆ, ನನ್ನ ಮಗ ಹೆಂಗೆ ಸರ್ಕಾರಿ ನೌಕರಿಗೆ ಓದ್ತಾ ಇರ್ತಾನೆ ಅಂತ. ಅದನ್ನೇ ಕೇಳಿಸ್ಕೊಂಡು ಕೆಲವರು ಹಿಂಗೋ ಅವ್ರಿಗೆ ಏನೋ ಸೆನ್ಸನ್ನು ಯೂಸ್ ಮಾಡ್ಕೊಂಡು ಗಾಳ ಹಾಕಿ ನಿಮ್ಮ ಮಗನಿಗೆ ನೌಕರಿ ಕೊಡಿಸ್ಬಿಡ್ತೀವಿ ಅಂತ ಹೇಳಿ ಆ ಟೈಮಲ್ಲಿ ನೊಂದ ಮನಸ್ಸುಗಳಿಗೆ ಇನ್ನಷ್ಟು ನೋಯಿಸೋ ಕೆಲಸ ಮಾಡ್ತಾರೆ. ಹಣ ಪಡೆದು ಅವ್ರನ್ನ ಹಿಂಸೆ ಮಾಡೋದು. 40-50 ಲಕ್ಷ ಅಂದ್ರೆ ಹುಡುಗಾಟ. ಸಾಲ ಮಾಡಿ ಇನ್ನು ಜಮೀನ್ ಮಾರಿ ಮಕ್ಕಳ ಜೀವನ ಅಂತ ಕೊಟ್ಟು ಬಿಡ್ತಾರೆ. ಆಮೇಲೆ ಪರಿಸ್ಥಿತಿ. ಸೊ ಇವತ್ತು KPSCಯಲ್ಲೂ ನಡೀತಾ ಇರೋದಿದೆ. ಅಲ್ಬಿಡಿ ಅವ್ರು ಕೊಡಿಸ್ತಾರೆ ದುಡ್ಡು ತಗೊಂಡು, ಬಟ್ ಇಲ್ಲಿ ಇವರು ನಕಲಿ. ಅದಕ್ಕೆ ದಯವಿಟ್ಟು ಈ ರೀತಿ ಯಾರಾದರೂ ನಿಮ್ಮ ಸುತ್ತಮುತ್ತ ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಪೊಲೀಸರ ಗಮನಕ್ಕೆ ತಗೊಂಬನ್ನಿ. ಇಲ್ಲ ಯಾರಿಗಾದ್ರೂ ಸಂಬಂಧಪಟ್ಟ ಗೊತ್ತಿರೋರ್ಗೆ ಹೋಗಿ ತಿಳಿಸಿ, ಈ ರೀತಿ ಇದೆ ಸರ್, ಹಿಂಗೆ ಮಾಡ್ತಾ ಇದ್ದಾರೆ ನಿಜಾನ ಅಂತ. ಒಂದಿಷ್ಟು ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆಗೆ ಹೋಗಿ ನೀವು ಕೇಳಿಬಿಟ್ಟಿದ್ರೆ ಇವತ್ತು 3-4 ಲಕ್ಷ ರೂಪಾಯಿ ನೀವು ಹೋಗಿ ಆ ಕದಿಮರು ಬಾಯಿಗೆ ಹಾಕೋ ಅವಶ್ಯಕತೆ ಇತ್ತ ನೋಡಿ. ಒಬ್ಬೊಬ್ರು 3-4 ಲಕ್ಷ ಅಂದ್ರೆ ಸರಿಸುಮಾರಿಗೆ 15 ಜನ ಒಂದು 50 ಲಕ್ಷ ರೂಪಾಯಿ ಆದರೂ ದುಡ್ಡು ತಿಂದಿರ್ತಾರೆ. ಏನು ಬಂತೇಳಿ 50 ಲಕ್ಷ ದುಡಿಯೋದು ಎಷ್ಟು ಕಷ್ಟ ಇದೆ ಇವತ್ತು. ವರ್ಷಕ್ಕೆ 5 ಲಕ್ಷ ರೂಪಾಯಿ ದುಡಿದ್ರು ಕೂಡ 10 ವರ್ಷ ಕಷ್ಟಪಡಬೇಕು. ಸರಿ, ಆರಾಮಾಗಿ ಒಂದು 6 ತಿಂಗಳಲ್ಲಿ ಗಳಿಸ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಇಂತಹ ಒಂದು ಕದಿಮರಿಂದ, ಇಂಥ ಒಂದು ಭ್ರಷ್ಟರಿಂದ ದೂರ ಇರಿ. ಫಸ್ಟು ಇವ್ರನ್ನ ಯಾವ ರೀತಿ ಪನಿಷ್ಮೆಂಟ್ಗಳಾಗಬೇಕು ಇವ್ರಿಗೆ ಅಂದರೆ, ನೆಕ್ಸ್ಟ್ ಯಾರನ್ನು ಕೂಡ ಇವರು ವಂಚಿಸಬಾರ್ದು. ಈ ರೀತಿ ಸುಮಾರು ವಂಚನೆಗಳು ನಡೀತಾನೆ ಇರುತ್ತೆ. ಎಲ್ಲಿವರೆಗೂ ವಂಚನೆಗೆ ಒಳಗಾಗೋರು ಇರ್ತಾರೆ, ಹಣ ಕೊಡೋರು ಇರ್ತಾರೆ, ಅವರು ವಂಚನೆ ಮಾಡೋಕೆ ರೆಡಿಯಾಗಿ ನಿಂತಿರ್ತಾರೆ. ಎಸ್ಪೆಷಲಿ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ವಿಷಯದಲ್ಲಂತೂ ನಮ್ಮ ಸ್ಟೇಟ್ ಬಿಡಿ, ಬಿಹಾರ, ಅಸ್ಸಾಂ ಆ ಕಡೆ ಎಲ್ಲ ರೈಲ್ವೆಯಲ್ಲೆಲ್ಲ ಜಾಬ್ ಕೊಡಿಸ್ತೀವಿ ಅಂತ ಹೇಳೆಲ್ಲ ಮೋಸ ಮಾಡ್ತಾರೆ. ನಿಮಗೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಆಗುತ್ತೆ, ಗ್ರೂಪ್ B ಕೊಡಿಸ್ತೀವಿ, ಗ್ರೂಪ್ C ಹುದ್ದೆಗಳು ಕೊಡಿಸ್ತೀವಿ ಅಂತ. ಸೊ ಅದಕ್ಕೆ ಯಾರಾದರೂ ಈ ರೀತಿ ನಿಮ್ಮಲ್ಲಿ ಬಂದು ಹೇಳಿದಾಗ ನಿಮ್ಮ ತಂದೆ ತಾಯಿಗಳಿಗೆ
ಈ ರೀತಿ ಹೇಳ್ತಾ ಇದ್ದಾರೆ ಅಂದಾಗ ನೀವು ಇಮಿಡಿಯೇಟ್ ಆಗಿ ಕ್ರಾಸ್ ಚೆಕ್ ಮಾಡಿ ಏನಿದೆ ಅವರ ಜಾಲ, ಎಲ್ಲೆಲ್ಲಿ ವಂಚಿಸಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಸಾಧ್ಯ ಆದರೆ ಅಂಥವ್ರನ್ನ ಪೊಲೀಸರ ಕೈಗೆ ಒಪ್ಪಿಸಿ. ಯಾಕೆಂದರೆ ಇನ್ನಷ್ಟು ಯಾವುದೋ ಅಮಾಯಕ ಕುಟುಂಬಗಳ ಹಣನೋ ಅವರ ಲೈಫು ಸೇವ್ ಆಗುತ್ತೆ. ಇವ್ರು ಮಾಡೋ ಕೆಲಸಕ್ಕೆ ಪಾಪ ಇನ್ನೋಸೆಂಟ್ ಅವ್ರ ತಂದೆ ತಾಯಿಗಳು ಏನಾದರೂ ಮಾಡ್ಕೊಂಬಿಟ್ರೆ ಆ ಹಣಕ್ಕೋಸ್ಕರ ಸಾಲ ಮಾಡಿ ಇನ್ನೊಬ್ಬರ ಹತ್ರ ಏನೋ ಬಡ್ಡಿ ತಂದು ಕೊಟ್ಬಿಟ್ಟಿರ್ತಾರೆ. ದಯವಿಟ್ಟು ಅಂಥವ್ರಿಗೆ ತಿಳಿಸಿ ಹೇಳಿ, ಹಂಗೆಲ್ಲ ಯಾವುದು ಮಾಡಲ್ಲ, ಸರ್ಕಾರ ಮಾತ್ರ ನೇಮಕಾತಿ ಮಾಡುತ್ತೆ, ಅಲ್ಲಿ ಈ ರೀತಿ ಇಲಾಖೆಗಳಿರುತ್ತೆ, ಹಂಗೆ ಮಾಡಿದಾಗ ಮಾತ್ರ ಕೆಲಸ ಸಿಗೋದು ಹೊರತು ಇಂಥವ್ರನ್ನೆಲ್ಲ ಬ್ರೋಕರ್ಗಳನ್ನ, ಏಜೆಂಟ್ಗಳನ್ನ ನಂಬೇಡಿ, ಅವರೆಲ್ಲ ವಂಚನೆ ಮಾಡ್ತಾರೆ ಅಂತ ತಿಳಿದಂಥವ್ರು ಸ್ವಲ್ಪ ತಿಳಿಸಿ ಹೇಳೋ ಕೆಲಸ ಮಾಡಬೇಕು. ತುಂಬ ಅವೇರ್ನೆಸ್ ಮೂಡಿಸ್ಬೇಕು ಇದ್ರ ಬಗ್ಗೆ. ಯಾಕೆಂದರೆ ತುಂಬ ಘಟನೆ ಆಗೋಗ್ಬಿಟ್ಟಿದೆ. ಕೆಲವ್ರು ಕಂಪ್ಲೇಂಟೇ ಕೊಡಲ್ಲ, ಮರ್ಯಾದೆಗೆ ಹಂಚ್ಕೊಂಡು ಹಣ ಕಳ್ಕೊಂಡು ಕೂಡ ಸುಮ್ಮನೆ ಕುಂತವ್ರು ಎಷ್ಟೋ ಜನ ನೋಡಿದ್ದೀನಿ ನಾನು. ಸೊ ದಯವಿಟ್ಟು ಇನ್ನೂ ಕೆಲವೊಂದು ಘಟನೆ ಹೆಂಗಾಗಿದೆ ಅಂದರೆ KPSCಗೆ ದುಡ್ಡು ಕೊಟ್ಟವ್ರು ಕೆಲವರು 60 ಲಕ್ಷ. ನಮ್ಮದು ಕಳೆದ CTI ನೇಮಕಾತಿಲಿ ಅವ್ರು ಯಾರೋ 50 ಲಕ್ಷ ಕೊಟ್ಟು ವಾಪಸ್ ದುಡ್ಡು ಕೇಳಕ್ಕೆ ಹೋದರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗಳು ಇದೆ ಇನ್ನೂ ಅದರಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರಂತೆ. ಏನಿದೆ, ಎಕ್ಸ್ಚೇಂಜ್ ಆಫರಾ? ಈಗಿಲ್ಲ, ಇನ್ನೊಂದು ಹುದ್ದೆ ಕೊಡಿಸ್ತೀವಿ, ಇಸ್ಕೊಡಿ. ಯಾವ ರೀತಿ ಪರಿಸ್ಥಿತಿ ಸೃಷ್ಟಿ ಆಗಿಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಹದಗೆಟ್ಟು ಹೋಗಿ ನಿಂತು ಬಿಟ್ಟಿದೆ. ಎಲ್ಲವೂ ಕೂಡ ಹೇಳೋರು ಕೇಳೋರು ಯಾರೂ ಇಲ್ಲ. ಎಲ್ಲರೂ ಒಂಥರ ರೌಡಿಸಮ್ಗಳು, ಗುಂಡಾಗಿರಿಗಳೆಲ್ಲ ಕೂಡ ನಡೀತಾ ಇದೆ. ಸೊ ಅದಕ್ಕೆ ನಿಮ್ಮ ಸುತ್ತಮುತ್ತ ಇರುವಂಥ ಪ್ರಾಮಾಣಿಕರ ಪಾಪ ಅಮಾಯಕ ಕುಟುಂಬಗಳು ಇಂಥ ಸ್ಕ್ಯಾಮ್ಗಳಿಗೆ ಬಲಿ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ನನಗೂ ಪಾಪ ಅವತ್ತು ಆ ಅಭ್ಯರ್ಥಿ ಹೇಳಿದಾಗ ಅನಿಸ್ತು, ನಿಜ ಹೆಂಗಾಗ್ಬಿಡುತ್ತೆ ಅಂದರೆ ಎಷ್ಟೋ ಜನಕ್ಕೆ ವಿಷಯ ಗೊತ್ತಿರುತ್ತೆ, ಯಾಕೆ ಜಾಗೃತಿ ಮೂಡಿಸಲ್ಲ, ಯಾಕೆ ಹೇಳಲ್ಲ ಅಂದರೆ ಏನೋ ಹೇಳಕ್ಕೆ ಹೋದರೆ ನಿನಗೇನೋ ಲಾಭ ಇದೆಯೇನೋ ಇದರಲ್ಲಿ, ಅದಕ್ಕೆ ಹಿಂಗೆ ಹೇಳಕ್ಕೆ ಬಂದಿದೆಯಾ, ಹಿಂಗೆಲ್ಲ ಮಾತಾಡ್ಬಿಡೋದು. ನಿನಗಾಗಿಲ್ಲ ಅಂತ ಇನ್ನೊಬ್ರಿಗೆ ಆಗೋಕೆ ಬಿಡ್ತಿಲ್ಲ ನೀನು. ಹಳ್ಳಿ ಕಡೆ ಎಲ್ಲ ಜನ ಹಾಗೆ. ಈ ಪಾಪ ಇವರು ಏನೋ ಅವ್ರ ಕುಟುಂಬಕ್ಕೆ ಆಗೋ ಅನ್ಯಾಯ ಏನೋ ಅದು ಸ್ಕ್ಯಾಮ್ ಅಂತ ಹೇಳೋಕೆ ಹೋಗ್ಬಿಟ್ರೆ ನಂಬಲ್ಲ ಜನ. ಅದು ಎಲ್ಲ ಅನುಭವ ಆದಾಗಲೇ ಬುದ್ಧಿ ಬರೋದು. ಯಾರಿಗಾಗಿತ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಅನುಭವ ಆಗೋವರೆಗೂ ಯಾರಿಗೂ ಬುದ್ಧಿ ಬರೋಲ್ಲ. ಈ ಹಿಂದಿನ PSI ಸ್ಕ್ಯಾಮ್ ನೋಡಿದ್ದೀರ, ಎಷ್ಟೋ ಜನ ಇರೋ ಕೆಲಸನ ಬಿಟ್ಟು ಆಲ್ರೆಡಿ ಯೂನಿಫಾರ್ಮ್ ಹೊಲ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ದುಡ್ಡು ಕೊಟ್ಟು. ಇಂಥವೆಲ್ಲ ಸರಿಯಾದ ತನಿಖೆ ಆಗಿ ಸರಿಯಾದ ಕಠಿಣ ಶಿಕ್ಷೆ ಆದರೆ ಮಾತ್ರ ಅವ್ರಿಗೆ ಬೆಲೆ ಸಿಗೋದು ಹೊರತು ಸುಮ್ಮನೆ ಬಿಟ್ಟುಬಿಟ್ರೆ ಅವರು ಮತ್ತೆ ಇದೇ ಜಾಲವನ್ನು ಇನ್ನೊಂದು ಕಡೆ ಹೋಗಿ ಮಾಡ್ತಾರೆ. ಇವತ್ತು ಇಲ್ಲಿ ತುಮಕೂರಲ್ಲಿ ಮಾಡಿದ್ದಾರೆ, ನಾಳೆ ಹೋಗಿ ರಾಯಚೂರಲ್ಲಿ ಮಾಡ್ತಾರೆ, ಗುಲ್ಬರ್ಗಲ್ಲಿ ಮಾಡ್ತಾರೆ. ಇವರನ್ನ ನೋಡಿ ಇನ್ನೊಂದಿಷ್ಟು ಜನ ಇನ್ಫ್ಲುಯೆನ್ಸ್ ಆಗ್ತಾರೆ. ಹೌದಲ್ಲ, ಈಸಿಯಾಗಿ ದುಡ್ಡು ಮಾಡ್ಬೋದು ಆರಾಮಾಗಿದ್ರಲ್ಲಿ ಅಂತ. ಹಣ ಅನ್ನೋದು ಮನುಷ್ಯನನ್ನ ಏನು ಮಾಡೋಕ್ಕೂ ಕೂಡ ಹೇಸದ ರೀತಿಯಲ್ಲಿ ಬಳಸ್ಕೊಂಡ್ಬಿಡುತ್ತೆ. ಹಣ ಮನುಷ್ಯನನ್ನು ಬಳಸ್ಕೊಳ್ಳೋ ರೀತಿ. ಸೊ ಇವತ್ತು ಸರ್ಕಾರಿ ನೌಕರಿ ಅನ್ನೋದೇ ಎಲ್ಲರಿಗೂ ಬಂಡವಾಳ ಆಗಿದೆ. ನಾಟ್ ಓನ್ಲಿ ಟು ದಿ ಸ್ಕ್ಯಾಮರ್ಸ್, ಈ ಏಜೆಂಟ್ಗಳು, ಬ್ರೋಕರ್ಗಳು, ಇನ್ಸ್ಟಿಟ್ಯೂಟ್ಗಳು. ಅದರಲ್ಲೂ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಲ್ರಿಗಲ್ಲ, ಕೆಲವರು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾರೆ, ಕಲಿಸ್ತಾರೆ, ಮಾಡ್ತಾರೆ. ಇನ್ನು ಕೆಲವರು ಹಣ ಮಾಡೋದೇ ಉದ್ದೇಶ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಜಾಗೃತರಾಗಿರಿ, ಜಾಗೃತಿಯನ್ನು ಮೂಡಿಸಿ. ಧನ್ಯವಾದಗಳು.